ಹೌದು ಗೀತಾ, ನೀ ಹೇಳಿದ್ ಕರೆಕ್ಟ್. ಅಷ್ಟು ಮಾಡು, ನೀನು ಹೋಗ್ಬಿಡು. ನಿಮ್ಮ ಅಣ್ಣಗೆ ಫೋನ್ ಮಾಡಿ ಬರ್ತಾನ, ಕರ್ಕೊಂಡು ಹೋಗ್ತಾನ. ನಾ ಎಲ್ಲ ಅವನ್ ತೋರಿಸ್ಕೊಂಡು ದವಾಖಾನಿಗೆ ಹೋಗಿ ಆಮೇಲೆ ನಾ ಎಲ್ಲ ಬರ್ತೀನಂತ. ನಡಿ, ಅಷ್ಟ ಮಾಡೋಣ. ಇಷ್ಟೆಲ್ಲ ಆದ್ರೂ ಹೆಂಡ್ತಿನ ಕಳ್ಸದ್ರಾಗ ಅದನ್ನಲ್ಲ ಮಾಡ್ತೀನಿ ತಡಿ. ಅಯ್ಯೋ ಅತ್ತಿಯರ ಏನ್ ಮಾಡ್ಕೊಂಡ್ರಿ? ಅಯ್ಯೋ ಅದಕ್ಕೆ ಮರ ಏನೂ ಆಗಿಲ್ರಿ ಅವಾಗ, ಆರಾಮ ಆದಾಳ. ಎಲ್ಲ ಕೂಗ್ಯಾಡಿ ಮಂದಿ ಸೇರಿಸ್ಬೇಡ್ರಿ. ಯವ್ವ ಬಾ, ನಾನು ಅರವಿಂದಕ್ಕೆ ಫೋನ್ ಮಾಡ್ತೀನಿ, ತರ್ತಾನ ಅವ ಗಾಡಿನ, ಹೋಗಿ ಬರೋಣಂತ. ನೀ ಹೊಕ್ಕಿ ಹಾಗಾದ್ರೆ? ನೀವು ಹೋಗ್ರಿ ಮೊದ್ಲು ಅತ್ತಿಯರ್ ಕರ್ಕೊಂಡು. ನಾ ಎಲ್ಲ ಆರಾಮಾಗಿ ನಿಧಾನಕ್ಕೆ ಹೋಗ್ತೀನಿ. ಬಿಸಿಲಾಗತ್ಲೇ ಹೋದ್ರ ಆತಲ್ಲ, ಆರಾಮಾಗಿ ಹೋಗ್ತೀನಿ ತೋರಿ. ಯಪ್ಪ ಎಲ್ಗೂ ಬೇಡ, ಏನು ಬೇಡ. ಈ ಮುದುಕಿಗರ ಏನು ಆಸೆ ಇರುತ್ತಪ್ಪ ರಮೇಶ? ಏನಿರುತ್ತೆ ಹೇಳು? ಏನ ಸ್ವಸ್ಥರ ಜೊತೆಗೆ, ಮಕ್ಕಳ ಜೊತೆಗೆ, ಮೊಮ್ಮಕ್ಕಳ ಜೊತೆಗೆ ಸಾಯೋವರೆಗೂ ಹೆಂಗ ನೆಮ್ಮದಿಯಾಗಿದ್ರಾತ ಅನ್ನೋದೊಂದು ಆಸೆ ಇರುತ್ತಲ್ಲಪ್ಪ ರಮೇಶ. ಆತು ಆತು, ಹೋಯ್ ಬರ್ರಿ, ನೀವು ಹೋಯ್ ಬರ್ರಿ. ಯವ್ವ ಸುಮ್ನ ಇದು ಮಾಡ್ಕೊಂತ ಕುಂದ್ರಬೇಡ, ಪೇಚಾಡಕ್ಕಿಂತ ಕರ್ಕೊಂಡು ಹೋಗ್ತೀನಂತಾನಲ್ಲ, ಬಡ ಬಡ ಹೋಯ್ ಬಂದ್ಬಿಡು. ಬೇಡ ಅಳಪ್ಪ, ಇಲ್ಲೇ ಮಲ್ಲಪ್ಪ ಡಾಕ್ಟ್ರ್ ಹತ್ರ ಹೋಗ್ಬರ್ತೀನಿ. ಬರ್ತಾನಲ್ಲ ಸ್ವಾಮಿಯರ ಡಾಕ್ಟ್ರ್, ಅವನು ಚಲೋನ ನೋಡ್ತಾನ. ಏನಿಲ್ಲೇ ಹೋಗ್ಬೇಕಂತ ಏನಿಲ್ಲ, ಈಗ ಬರ್ತಾನಂತ ಯಪ್ಪ ಸಂಜೆ ಮುಂದೆ. ತಾನು ಎಲ್ಲ ಗೌರ್ಮೆಂಟ್ ದವಾಖಾನ್ಯಾಗ ಇನ್ನೂ ಓಸು ಪೇಷಂಟ್ ನೋಡಿ ಸಂಜೆ ಕಡಿಸಿ ಬರ್ತಾನ. ನಾ ಹೊಕ್ಕಿನಂತ ಹೋಗ್ಯಪ್ಪ, ಹೋಗೋಗಿ ಗಾಡಿ ಅವಂಗೆ ಫೋನ್ ಮಾಡಿ ಹೋಯ್ ಬರ್ರಿ. ಕರೆ ಹೇಳ್ತಿ ಅಂಬಿ ಅವ್ವ, ಹೋಯ್ ಬರೋಣ ನಾವು. ಇಲ್ಲ ಹೋಗ್ರಿ, ನಿಮ್ಗೇನಪ್ಪ ಹೋರಿ. ಅಲ್ಲ ನೋಡು, ಮತ್ತ ಹಂಗ ಅಂತಿದ್ದಿ. ಹೊಕ್ಕಿವಂದ್ರ ಹಿಂಗಂತಿದ್ದಿ, ಬಾರವ ದವಾಖಾನಿಗೆ ಹೋಗೋಣಂದ್ರ ಒಲ್ಲೆ ಅಂತಿದ್ದಿ. ಇದು ಹ್ಯಾಂಗ್ ಬೇಯವ್ವ ನಿಂದ? ನನಗೆ ಅರ್ಥನ ಆಗುದಿಲ್ಲಲ್ಲ. ಹೋಗಪ್ಪ ಹೋಗು, ನಾನೆಲ್ಲ ಕರ್ಕೊಂಡು ಹೋಗ್ತೀನಂತ, ಹೋಗು. ಆತಪ್ಪ. ಅಪ್ಪ, ಅಣ್ಣನ ಮೊಬೈಲಿಗೆ ಒಂದು 2,000 ಹಾಕ್ಲೇನ? ಅರೇ ಅಲ್ರಿ, ಹಳ್ಳ್ಯಾಗ ಸುಮ್ಮನೆ ನೀವು ಪಜಿತಿ ಎಬ್ಸ್ತೀರಿ ನೋಡ್ರಿ. ಮತ್ತು ATM ಇಲ್ಲಂದ್ರೆ ಎಲ್ಲಿ ಹೋಗಾರ ಮಾವಾರ ತೆಗ್ಸಂಬರಕ? ನೀವು ಸುರೇಶ್ ಮಾವರ್ಗೆ ಹಾಕ್ತಿರಿ ಬಿಡ್ರಿ. ತೆಗ್ಸಂಬರಕ ಇಲ್ಲಿ ATM ಯಾವ್ದು ಹೇಳ್ರಿ? ಮತ್ತೆ ಕೊಪ್ಪಳಕ್ಕೆ ಬರ್ಬೇಕನ ಅವ್ರು? ನೀವೊಬ್ರು ಈಗ ಎಷ್ಟೈತ್ರಿ ನಿಮ್ದು ಇದ್ರಾಗ ಪರ್ಸ್ನಾಗ ರೊಕ್ಕ? ನೋಡ್ರಿ ಎಷ್ಟೈತೆ ಅಷ್ಟು ಅತ್ತಿಯರ್ಕೆ ಕೊಟ್ಬಿಡ್ರಿ. ಎದಕ್ಕಾರ ಅವ್ರಿಗೆ ಅನುವಾಗ ಆಪತ್ತಿಗೆ ಅಂದ್ರೆ ಅಕ್ಕವು ಎಲ್ಲ ಬಂಡಿ ನೋಡ್ಬಾರ್ದ. ಮತ್ತಿನ ಗಂಡ ನನ್ನ ಗಂಡನ ಕೈ ರೊಕ್ಕ ಕೊಟ್ರೆ ನಾವು ಕೊಡ್ತೀವ ಇಲ್ಲ ಅಂತ ಹೇಳಿ ಅತ್ತಿಯರ ಕೈಯಾಗ ಕೊಡು ಅಂತೀಯ? ಅಂದ್ರೆ ಜೇಬ್ದಾಗ ಎಷ್ಟದ ಅಷ್ಟ ಕೊಡ್ಬೋದಲ್ಲ, 2,000ಕ್ಕಿಂತ. ಇಂಥ ಬಿತ್ರಿ ಅಟ್ಟಕ್ಕೆ ಭಾಳ ಚಲೋ ಅದಾಳಿಕೆ. ಅಷ್ಟ ಮಾಡ್ತೀನಿ ತಡಿ. ಯವ್ವ ಒಂದು 1,800 ರೂಪಾಯಿ ಐತಿ ಬೇ, ನಿನ್ಗೆ ಕೊಡ್ತೀನಿ. ಹೋಗಿ ಸಂಜೆ ಮುಂದೆ ಹೋಗಿ ತೋರ್ಸ್ಕೊಂಬಂದ್ಬಿಡ್ಬೆ. ಇದು ಮಾಡಕ್ಕೆ ಹೋಗ್ಬೇಡವ, ಬಿಟ್ಕೊಂಡ್ ಕುಂದ್ರಬೇಡ. ಮತ್ತು 9:09 ಏನು ಬರ್ತೀವಿ ಒಂದು ಬೇಯವ್ವ. ಅತ್ತಿಯರ ಇವ್ರು ಬರ್ತೀವಂತಾರ, ನೀವು ಮಕ ತಿರ್ಸನ್ ಮಕ್ಕೋತಿರಲ್ರಿ. ನೋಡುವ, ಆಕಿಗೆ ಸಮಾಧಾನ ಇದ್ದಂಗಿಲ್ಲ, ನೀವು ಹೋಗ್ರಿ. ಸರಿ ರೀ ಮಾವರ, ನಾವಿನ್ನು ಹೋಗಿ ಬರ್ತೀವ್ರಿ. ಸಂಜೆ ಮುಂದೆ ಕರ್ಕೊಂಡೋಗಿ ಬಂದ್ಬಿಡ್ರಿ. ಯಪ್ಪ ಬರ್ತೀವಿ ಅಣ್ಣ, ಹೋಗಿ ಬರ್ತೀನಿ. ಹೋದ್ ನನ್ ನೋಡ್ಲಾ ಸುರೇಶ? ಹೋಗು, ಗಾಡಿ ಏನ್ರ ಬಂದೈತೆ ಎಲ್ಲ ನೋಡೋಗೊಂದಿಟ್ಟು. ನೋಡ್ತೀನಿ ತಡಿ. ಹೋದ್ರು ಬೇ, ಬಂದ ನಿಂತಿದ್ದಾವ ಅರವಿಂದ್ಯ, ಹೋದ್ರು. ನೋಡು, ಹೆತ್ತ ತಾಯಿಗೆ ಆರಾಮಿಲ್ಲಂದ್ರನ ಹೆಂಡತಿನ ಆರಾಮ ಇಡ್ಬೇಕಂತ ಹೇಳಿ ಹೆಂಗೆ ಹೋದ್ ನೋಡು. ಮುಕ್ಕಳಿಂದ್ಲ ಗಾಳಿ ಆಗೈತಿ ತಂದಿ ತಾಯಿ ಅಂದ್ರೆ ನಿನಗೇನು ಆಗಿಲ್ಲನ? ನನಗೇನಾಗ್ಬೇಕು? ಅದ ಈ ಮಕ್ಕಳಿಂದನ ನನಗೆ ಟೆನ್ಷನ್ ಬಂದು BP ಎದ್ದು ಹೋಗೈತಿ. ಏನು ಮಾಡ್ಬೇಕು, ನಮ್ಮ ಹಣೆ ಬರನ ಸರಿ ಇಲ್ಲ. ಈ ವಯಸ್ಸಿನಾಗನು ಇಂಥ ಮಕ್ಕಳು ಕಟ್ಕೊಂಡು ಹಣಿ 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 ಬಡ್ಕೊಳ ಹಣೆ ಬರಾಗೈತೆ ನಮ್ದು. ಅಲ್ಲಲ್ಲಿ ಅವ್ನ್ ಗೊತ್ತಾಗುದಿಲ್ಲನ? ಎಷ್ಟು ಮೊಬ್ಬ ಹಾಡ್ರಿದ್ದಿ ನೀನು. ಅಲ್ಲ, ಹೋಗು ಮುಂದಾಗ ಡಬ್ಬನ ಬಿದ್ರ ಯಾರಿಗೆ ಗೊತ್ತಾಗುದಿಲ್ಲ? ನೀನ್ ಅಡ್ಗ ಮಾಡಕತ್ತಿ ಅಂತ ಗೊತ್ತಾತಗ, ಅದಕ್ಕೆ ನಿಂದಿರ್ಲಿಲ್ಲ. ತೋರ್ಸ್ಕೊಂಬರ್ತೀನಿ ಅಂದ್ರ ಮತ್ತೆ ನಿನ್ನ ಒಲ್ಲೆ ಅಂದಿ ಅವಂಗ ಅರ್ಥ ಆತ್ಯಲ್ಲ. ಅಯ್ಯೋ ನನ್ನ ಹಣೆ ಬರ. ಬಾಬಾ ಎದ್ ಬಾ, ಚಾ ಮಾಡ್ಕೊಡು, ಶಾಣೆಕ್ಕೆ ಇದ್ದಿದ್ದಿ. ಹೌದಲ್ಲ, ಸುಳ್ಳಾಳಕತ್ತೀನಿ ಅವಾಗಿಂದ. ಯಪ್ಪ ಹಿಂಗ ಇದ್ರ ಆಗದಿಲ್ಲಲ್ಲಪ್ಪ. ಈಗ ಸಂಗೀತನೂ ಬಸ್ರದಳ, ಮತ್ತು ಪುಟ್ಟಕ್ಕನ್ ಸಾಲಿ, ಈಗ ಅದು ಸಾಲದ್ದು ಏನಾರ ಒಂದು ದಾರಿ ಮಾಡಿಕೊಡಪ್ಪ ನನಗೆ. ಅದು ಮತ್ತು ಈಗ ಇದು ಮಾಡಿಯಲ್ಲ, ಏನು ಇದು ಲಾವಣಿ ಕೊಟ್ಟಿಯಲ್ಲ, ಅದನ್ನು ಹೊಲ ಮಾರಿ ನಂಗೆ ಒಂದಿಟ್ಟು ರೊಕ್ಕ ಕೊಟ್ಬಿಡಿಯಪ್ಪ. ಏನಾರ ಮಾಡ್ಕೊತೀನಿ, ನನ್ನ ಪಾಲಿಂದ ಏನೈತಿ ನನಗೆ ಕೊಟ್ಬಿಡು. ಇದು ಯಾವ್ದಾ ಹೊಸ ನಾಟಕ ತೆಗೆದಿಲ್ಲ ಸುರೇಶ? ನಿನಗೆ ಅವಾಗ ಹೇಳಿದ್ನಿಲ್ಲ ನಾ ಆಸ್ತಿ ಪಾಸ್ತಿ ಪಾಲ್ ಮಾಡುದಿಲ್ಲ ಅಂತ ಹೇಳಿ. ಈ ಮನಿ ಇದು ಏನೈತಲ್ಲ ಹೊಲ ಗಿಲ ಎಲ್ಲ ನಿಮಗ ಏನ ನಾವೇನು ಹೆಡದ ಮೇಲೆ ಹಾಕೊಂಡು ಹೋಕ್ಕಿವೇನ? ಹಗ್ಲಾ ಮುಗ್ಲಾ ಅದನ್ನ ಹೇಳುದಿಲ್ಲ, ನನ್ನ ಜೀವತ್ತಿನ ಬಾಡಿ ನೀನು ಹೋಗು. ಯಾವ ಹೊಲನು ಮಾರೋದಿಲ್ಲ, ಯಾವ ಮನಿನೂ ಮಾರೋದಿಲ್ಲ. ಅಲ್ಬೇವ ಅದ್ ಹೆಂಗ್ ಮಾರುದಿಲ್ವೇ? ಯಾಕ್ಲಾ ಉದ್ರಿಸ್ಲಿನ ಹಲ್ ಬಾ ಏನು ನೀನ ಮತ್ತಿನ ಬಾಯಿಗೆ ಬರ್ತಾವ ಈಗ ಚಲೋ ಚಲೋ ಬೇಗಳ ನನ್ನ ರಾಡೇನವ ಇದು ನೋಡ.
ನಾನು ನಿನಗ ಸಾಲ ಮಾಡ್ಕೊಂತಿದ್ದಿಲ್ಲ, ಚಂದಗ ಅಂಗಡಿ ಮಾಡ್ಕೊಂಡು ಹೊಂಟಿದ್ದೆ, ಮಾಡ್ಕೊಂಡು ಹೋಗ್ಬಿಟ್ಟಿತ್ತು ಅಂದಿದ್ರೆ ಇರೋ ಸಾಲ ಹರಿದು ಚಂದಗ ಜೀವನಕ್ಕಿತ್ತು. ಮತ್ತೆ ಅಲ್ಲೋಗ ಅವನ್ನ ಹಾಳಾದವ್ನ ನಂಬಿ ಮತ್ತೆ ಉಲ್ಟಾ ಮೈಮ್ಯಾಗ ಹಾಕಿ ನಾವೇನು ಹೇಳಿದ್ವನ ಅದೇನು ಮಾಡ್ಕೊಂತೀರ ಹೆಂಗೆ ಮಾಡ್ಕೊಂತೀರ ನಿಮಗ ಬಿಟ್ಟಿದ್ದದು. ನಮ್ನಂತರೂ ಹಲಮಲ ಜೀವ ತಿನ್ನಕ್ಕೆ ಬರ್ಬೇಡ ನೀನು. ಅವ ನೋಡಿದ್ರ ಸಣ್ಣವ ಗೌರ್ಮೆಂಟ್ ಕೆಲಸ ಅಂತಂದು ನಾವು ತಲೆ ಮೇಲೆ ಕುಂದಿಸ್ಕೊಂಡೇವು ಅವನ್ನ. ಅವ ನೋಡವ ಲಾಲೆ ಹೆಂಡತಿ ಸೀರೆ ಹಿಡ್ಕೊಂಡು ಹೆಂಗೆ ಹೋಗ್ತಾನ ಅವನವನು ಇಬ್ಬದಿಗಿನ. ನೀವ ನೋಡ್ರಿ ನಿಮ್ಮ ಸಣ್ಣ ಮಗನ ಮುದ್ದಿನ ಆಟನ. ಯಾಕ್ಲೆ ಯಾಕ ಎಡ ಮಗ್ಲಿದ್ದೇನ ಚಪ್ಪಲಿ ತೋಳೆನ ಹೊರಗೆ ಬಿಟ್ರೆ ಹೊಕ್ಕೆ ಸುಮ್ಮನೆ ಒಳಗ. ಯಾಕ ದೊಡ್ಡ ಮಗನ ತಲೆ ಮಗ ಕುಂದಿಸ್ಕೊಂಡಲ್ಲ ದುಡ್ಯಾಕತ್ತಾನಂತಂದು ಏನು ಮಾಡಿದಿ? ತಂದೆಲ್ಲ ನಮ್ಮ ತಲೆಗೆ ಕಟ್ತಿರಲ್ಲೇ. ಯಾಕೆ ನಮಗ ಇಡೀ ಜೋಡದಂಗಾಗಿರಿ ಹೋರಿಬ್ರು ಹಾರಿದ್ದಲ್ಲ ಯಾವಾಗ ಕೆರಿಗೆ ಹಂಗ ಹಾರಿ. ಯಾಕೆ ನಮ್ಮ ಜೀವ ತಿಂತೀರಾ ಏನೋ ಬಂದು ಲೇ ಸ್ವಲ್ಪ ಸಮಾಧಾನ ಮಾಡ್ಕೋ. ಇಲ್ಲಡ ರೊಕ್ಕ ಟೆನ್ಷನ್ಯಾಗ ನೀನು ಸಂಬಂಧ ಕಳ್ಕೊಳಕತ್ತಿದಿ. ಒಂದು ತಾಳ್ಮೆಯಿಂದಿರೋ. ಏನ್ ಸಮಾಧಾನ ಮಾಡ್ಕೋಬೇಕ? ಯಾ ಸಂಬಂಧ ಸುಡುಗಾಡ ನೋಡು ಏಟ ಖಬರ್ ಐತನ. ನಾಳೆ ನನ್ನ ಎಲ್ಲ ರೊಕ್ಕ ನೀವಂಗ ಊರ್ ಭಾಡ್ಯಾಗ ಅವಾಗ ಒಂಥರ ಜೀವ ತಿಂದ, ಈಗ ಒಂಥರ ಜೀವ ತಿಂತಾನ. ರೀ ನೀವು ಸುಮ್ಮನಿರ್ರಿ. ಮೊದ್ಲ ಅತ್ತಿಯರು ಸಿಟ್ ಮಾಡ್ಕೊಂಡಾರ ಅಂತ ಹೊತ್ನ್ಯಾಗ ನಾವು ಅವರಿಗೆ ಹಂಗೆಲ್ಲ ಮಾತಾಡಿ ಕಷ್ಟ ಕೊಡಬಾರ್ದು. ಕೈ ಬಿಡ್ರಿ ನೋಡೋಣ. ಅಲ್ಲಲೇ ನಾನೇನ್ ಕೇಳಬಾರ್ದು ಕೇಳಕತ್ತೀನಿ. ನನ್ನ ಪಾಲಿಂದ ನಿಮ್ಮ ಪಾಲಿಂದ ಈಗ ಅಲ್ಲಿದೆ ಟೈಮ್. ಬರ್ರಿ ಹೇಳ್ತೀನಂತ. ನೀನು ಸಂಗೀತ ನಮ್ಮ ಮನೆಯಾಗ ಇರ್ಬೇಕಂದ್ರ ನಾ ಹೇಳ್ದಂಗೆ ಕೇಳ್ಕೊಂಡಿದ್ರ ಇರು. ನಿನಗೆ ತಿಳಿದಂಗ ನೀ ಎದುರಿಸಿಟ್ಟಿದ್ದೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಮ ಮನೆಗೆ ಇರ್ತಕ್ಕದ್ದಲ್ಲ ನೋಡಿ ಹೇಳಿ ನಾನು. ಅತ್ತಿಯರ ಈಗ ನಾನು ನೀವು ಹೇಳ್ದಂಗ ಕೇಳ್ಕೊಂಡಿರ್ತೀನಿ. ನನಗಂಕರು ಬೇರೆ ದಾರಿ ಇಲ್ಲ. ನನ್ನನ್ನು ಬಗ್ಸೋದು ಭಾಳ ಈಸಿ ಐತಿ. ಯಾಕಂದ್ರೆ ನನಗೆ ದಾರಿ ಇಲ್ಲ. ನನ್ನ ಮಗಳು ಕಟ್ಕೊಂಡು ನನ್ನ ಗಂಡನ ಕಟ್ಕೊಂಡು ಇಲ್ಲೇ ಇರ್ತೀನಿ ನಾನು. ಏನ್ರಿ ನಾ ಎಲ್ಲೂ ಹೋಗೋದಿಲ್ಲ. ಮೊದಲು ಗೀತಾವನ್ ಹೆಂಗೆ ಮನೆಗೆ ಕರ್ಸ್ಬೇಕನ್ನೋದು ಯೋಚನೆ ಮಾಡ್ರಿ. ಹಿಂಗ ಆತಂದ್ರೆ ನಿಮ್ಮ ಸಣ್ಣ ಮಗ ಕೈ ತಪ್ಪೊಕ್ಕನ. ಆಮೇಲೆ 1 ರೂಪಾಯಿನೂ ಏನೂ ಉಪಯೋಗ ಇಲ್ಲ ನೋಡ್ರಿ. ಅದ್ಯಾಂಗ್ ಕೊಡೋದಿಲ್ಲವ ಏಟ್ ಕೊಡ್ತಾನ್ರಿ? ಈಗ ನೋಡಿದ್ರಿಲ್ಲ ನೀವ ಎಷ್ಟು ನಾಟಕ ಆಡೋದಿಲ್ಲ ನಿಮ್ಮ ಸಸಿ. ನೋಡಿದ್ರಿ ನೀವು? ನೋಡ್ದೆ ಅವ ಅಕೌಂಟಿಗೆ ಹಾಕ್ತೀನಂದ್ರ ಏಟೈತಿ ಬಕ್ಕಣದಾಗ ರೊಕ್ಕ ಕೊಟ್ಟು ಕೈ ತೊಳ್ಕೊಂಡು ಬಾ ಅಂದ್ಲಾಕಿ ಬೋಸುಡಿ. ಇರ್ಲಿ ಮಾಡ್ಲಿಲೇ ನಾನು ನೋಡಕತ್ತೀನ್ಲೆ ಸಂಗೀತಿ. ಈಗಂಕರ್ ತಪ್ಪಿಸ್ಕೊಂಡು ಹೋದ್ರು. ನನಗೂ ಅದು ಹೊಳಿಲಿಲ್ವಾ? ಇವನ್ನ ಮುಂದಕ್ಕೆ ಬಿಡಬಾರ್ದು. ಹೆಂಗನ ಮಾಡಿ ಹಂಗೆ ಇಟ್ಕೊಂಡು ಚಂಡಾಟ ಆಡ್ಬೇಕನ್ಯಾನು. ಅವಳಾಕಿ ಭಾರಿ ಹುಷಾರಾಗಿ ಹೇಳಿ. ಆಕೀಗ ಗೀತಾ ಮಳ್ಳಿದ್ದಂಗಿದ್ಲಿದ್ದಾಗ ಅವಳು ಅಲ್ಲಿಗೆ ಹೋಗಿ ಇಂಥ ಪರಿ ಆಟ ಆಡಕತ್ತಾಳ. ಆಡ್ಲಿ ನಾನು ನೋಡ್ತೀನಿ. ನೀವೇ ಯೋಚನೆ ಮಾಡಿ ಇರ್ತೀರ. ಲಾವಣಿ ಕೊಟ್ಟು FD ಇಟ್ರಿ ಆತಾ ಬರ 800 ರೂಪಾಯಿ ಬಡ್ಡಿ ತಿಂಗಳ. ಆಮೇಲೆ ನಿಮ್ದೊಂದು 800 ಮಾವನಾರ್ದೊಂದು 800 ಅನ್ಕರಿ. ಎದಕ್ಕೆ ಬಂತ್ರಿ ಅದು? ಎದಕ್ಕೆ ಆಗತ್ರಿ ಅದು? ಪುಟ್ಟಕ್ಕನ ಸಾಲಿಗೆ ಆಗೋದಿಲ್ಲ, ಮನೆ ಖರ್ಚಿಗೆ ಆಗೋದಿಲ್ಲ. ಕೊಡ್ತಾನ ಅನ್ಕೊಳನ್ರಿ. ಏಟ್ ಕೊಡ್ತಾನ್ರಿ ರಮೇಶ? ಅತ್ತಿಯರ ನೋಡ್ರಿ ಹೆಂಗಾರ ಮಾಡಿ ನಾವರ ಅಲ್ಲಿಗೆ ಹೋಗನ್ರಿ ರಮೇಶ್ ಜಾಗಕ್ಕೆ. ನಾವಂತೂ ಹೋಗೋಕ್ಕಾಗಲ್ಲ ಗಂಡ ಇಂತಿ. ನೀವೆಷ್ಟಾದ್ರೂ ತಾಯಿ ತಂದೆಲ್ರಿ, ನೀವರ ಹೋಗ್ಬೋದ್ರಿ. ಅಲ್ಲಪ್ಪ ಹೆಂಗೂ ಈಗ ಮತ್ತೆ ರಮೇಶ ಬ್ಯಾರೆ ಮನ್ಯಾಗ ಅದಾನ. ಅವ ಇನ್ನು ವಾಪಸ್ ಬರುದಿಲ್ಲ ಅಂದ್ರೆ ಮತ್ತೆ ನನಗೆಲ್ಲ ನನ್ನ ಹೆಸರ್ಲೆ ಬರ್ದ್ ಬಿಡು. ಕೊನಿಗೆ ಮನಿಯಾರ ಮಾರನಪ್ಪ. ಹೊಲ ಇದ್ರಿ ಇರ್ವಲ್ದಕ್ಕ ಮತ್ತಿಲ್ಲ ಬಡ್ಡ್ಯಾಗಾರ ಹಾಕನ್ ಏನ್ರ ಮಾಡೋಣ. ಸುಳೆ ಮಗ ಅದಿಲ್ಲ ನೀನು. ಈ ಊರಾಗ ಈ ಮನಿ ಯಾವ ತೊಗೊಂತಾನ? ಬಡ್ಡ್ಯಾಗ ಹಾಕಿ ನಾವೆಲ್ಲಿರುನು ಬಾಡಿ ಕಟ್ಟಕ್ ತಾಕತ್ತೈತೆ ನಿನಗ. ಮತ್ತಿಲ್ಲ ಇಲ್ಲಿ ಮುಕ್ಕಳ 1 ಪಾವ್ ಕೆಜಿ ಮಾಂಸ ಇಲ್ಲ ನಿನಗ. ಯೋಗ್ಯತೆ ಇಲ್ಲ ಮತ್ ಮಾತಾಡಕ್ ಬರ್ತೀನಿ ನೀನು. ಹಂಗಲ್ಲಪ್ಪ ಮತ್ತೀಗ ನಾ ಸಾಲ ಹೆಂಗ್ ತೀರಿಸ್ಲಿ ಅಷ್ಟಕ್ಕೊಂದ? ನಾನೇನ್ ಕೇಳ್ತಿಲ್ಲ. ನಾನೇನ್ರಿ ಹೇಳಿದ್ನೆ ನಿನಗ? ಹಗ್ಲ ಮುಗ್ಲ ಗಂಡ ಇಂದ ಅದನ್ನ ಮಾತಾಡ್ಬೇಡ್ರಿ. ರೀ ತಡೀರಿ, ಇದೆಲ್ಲ ಹೊತ್ತು. ಆತಪ್ಪ ನಾನೇನ್ ಕೇಳೋದಿಲ್ಲ. ಇನ್ನೇನು ಬರೋದಿಲ್ಲ. ನನಗೂ ಗೊತ್ತೈತಿ ರಮೇಶ. ನಿನಗೇನು ಗೊತ್ತೈತಿ? ಬಾಯಿ ಮುಚ್ಕೊಂಡಿರು ನೀನು. ನಾನೇನು ಅಷ್ಟು ಸುಲಭಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಈಗ ಹೋಗ್ಯಾನ, ಏನು ಮಾಡೋಕ್ಕಾಗಲ್ಲ. ಈಗ ಭಾಳ ಆಕ್ರೈತಿ. ಈಗ ಹೆಂಡ್ತಿದ್ದು ಹಂಗಾಗೈತಲ್ಲ, ಅದು ಆತನಿಂದ ಆಗೈತೆ ಅಂತಂದು ಕುತ್ಕೊಂಡು ಹೇಳಿದ್ದಾಳು. ನಿಂದು ಹಿಂಗಾಗೈತಂತ ನಾನು ನೋಡಕ್ಕೆ ಬಂದು ನನ್ನ ಗಂಡಗಂತಂದು ಅದಕ್ಕೆ ಅಯ್ಯೋ ಅಂತಂದು ಕರಿಗೆ ನೀರಾಗಿ ಹೆಂಡತಿ ಮೇಲೆ ಪ್ರೀತಿ ಉಕ್ಕಿ ಹರಿದು ಬಿಟ್ಟೈತಿ. ಬಕೆಟ್ ಇಡ್ರೆ ದಿಕ್ಕಿಲ್ಲ ಹಂಗಾಗೈತಿ. ಇರಲಿ ಎಲ್ಲಿ ಹೊಕ್ಕನ ಮಾಡ್ತೀನಿ ಇವಂಗ ಐತಿ. ಹುಡುಗಿಯಲ್ಲತ್ ನೋಡು. ಇಲ್ಲ ಅಲ್ರಿ ಅವ ಸಣ್ಣ ಹುಡುಗಿಯರ ಇಲ್ಲೇ ಅಂಗಳದಾಗ ಆಡಕತ್ತಾರ. ನಾನು ನೋಡಿ ಬಂದೀನಿ. ಇನ್ನು ಈ ಮನ್ಯಾಗ ಒಲಿ ಮೇಲೆ ಅಡುಗೆ ಮಾಡಿ ಸಾಯ್ಬೇಕು. ನನ್ನ ಗಂಡಗೆ ಯಾವಾಗ ಅರ್ಥ ಆಗುತ್ತೇನ, ಏನು ಮಾಡೋಕ್ಕಲ್ಲ. ಎಲ್ಲೋತು ನನ್ನ ಬಕ್ರ ಮರಿ? ನಾನು ಕರಿತೀನಿ. ಸೀಮಾ ಏನಕ್ಕ ಕರೆದ್ರಲ್ಲ? ಏನಿಲ್ಲವಾ. ಈಗೇನು ಅಡುಗೆ ಮಾಡಬೇಕು? ಇದು ಒಂದು ಹಾಳಾದ ಒಲೆಯಾಗ ಅಡುಗೆ ಮಾಡೋಕೆ ಬರಲ್ಲ ನಂಗೆ. ಅತ್ತೇರನ್ನ ಕೇಳ್ದೇನ? ಇಲ್ಲ ಕೇಳಿಲ್ಲ. ತಡಿ ಕೇಳ್ತೀನಿ. ಕೇಳಿ ನಿಂಗೆ ಅಡುಗೆ ಮಾಡಕ್ಕೆ ಬಂದ್ರೆ ಮಾಡಿಬಿಡ್ತೀಯಾ?
ಅಕ್ಕ ಅವತ್ತ ಹೇಳಿದ್ನಲ್ಲ ನಂಗೂ ನಿನ್ನಷ್ಟು ಅಡುಗೆ ಮಾಡಕ್ಕೆ ಬರೋದು. ಅತ್ತಿಗೆಮ್ಮ ಹೇಳ್ರಿ ಅದ. ಅತ್ತಿಗೆಮ್ಮ ಬೇಸರ ಮಾಡ್ಕೊಬೇಡ್ರಿ, ನಾ ಹೋಗಿ ಜಳಕ ಮಾಡ್ಕೊಂಬರ್ತೀನಿ. ನಂಗೆ ಗೊತ್ತಿ ಒಂದಿಷ್ಟು ಏನಾರು ಮಾಡ್ಕೊಡ್ತೀರಿ. ಚಿತ್ರಾನ್ನ ಮಾಡಿಬಿಡ್ರಿ, ನಾಷ್ಟಕ್ಕೂ ಆಗುತ್ತಾ ಬುತ್ತಿಗೂ ಆಗುತ್ತಾ. ಬೇಸರ ಮಾಡ್ಕೊಬೇಡ್ರಿ. ಹೌದಾ? ಸರಿ ಆಯಿತು, ಹೋಗು ಮಾಡ್ತೀನಿ. ಲಘುರಿ ಪ್ಲೀಸ್ ರೀ ಅತ್ತಿಗೆಮ್ಮ. ಆತು ಹೋಗು. ಅದ್ರಾಗ ಒಲಿ ಮೇಲೆ ಅಡುಗೆ ಮಾಡೋದಲ್ಲ, ಒಂದು ಸ್ವಲ್ಪ ಲೇಟ್ ಆಗುತ್ತಾ. ನೀ ಜಳಕ ಮಾಡ್ಕೊಂಬರತ್ಲಿಗೆನ ಒಲಿ ಹಚ್ಚಿ ಅನ್ನ ಮಾಡೋದಂತ್ರ ಪ್ರಯತ್ನ ಮಾಡ್ತೀನಿ. ಕೊನೆಗೆ ಅನ್ನ ಮೊಸರು ಹಾಕ್ಕೊಂಡು ತಿಂದೋಗು. ಬೇಕಾರ ಬುತ್ತಿಗೆ ಅನ್ನ ಹಾಲು ಒಂಚೂರು ಶೇಂಗಾ ಚಟ್ನಿ ಏನಾರ ಕಟ್ಕೊಂಡು ಹೋಗ್ಬಿಡು ಅಂತ ಅನ್ಕಂತ್ರ ಇಡ್ತೀನವ. ಹೌದ್ರಿ, ಆತಲ್ರಿ, ಹಂಗ ಮಾಡ್ರಿ. ನೋಡು ನೋಡು. ಏನಕ್ಕ ನೋಡ್ದಿನ ಎಷ್ಟು ಸೊಕ್ಕೈತಕ್ಕಿಗೆ. ಏನ ಬಿಡವ, ನೀನೀಗ ನನಗೆ ಹಂಗಂತಿದಿ. ಆಮೇಲೆ ಅಲ್ಲಿ ಹೊರಗೆ ಹೋಗಿ ಹತ್ತಿರ ಹತ್ರ ಅಯ್ಯೋ ಪಾಪ ರಾಧಾ ನಾಷ್ಟ ಮಾಡ್ಲಾರ್ದಾಗ ಹೋದ್ಲನ್ರಿ, ನಾಷ್ಟ ಮಾಡಿ ಅನ್ಬೇಕಿಲ್ರಿ ಅಂತ ನೀವು ನಾಟಕ ಮಾಡ್ತೀರಿ. ನಾನಂತರೂ ನಿಮ್ಮನ್ನ ನಂಬಕ್ಕೆ ಹೋಗಲ್ಲಕ್ಕ. ಅಯ್ಯೋಯ್ಯವ್ವ ಮತ್ತಿನ್ನೇನು, ಮೊದ್ಲ ನನ್ನ ಗಂಡಗ ನಿನ್ನ ಗಂಡಗ ಅವ್ರ ತಂಗಿ ಅಂದ್ರೆ ಪ್ರಾಣ. ಏನಾರ ಅವ್ರ ಎದುರು ನಿಂತ್ಕೊಂಡು ಹಂಗೆ ಮಾತಾಡೋಕ್ಕಾಗತ್ತಾನು? ನಾವೇನ ಇಬ್ರು ಅಕ್ಕ ತಂಗಿ ಅಂತ ಹೇಳಿ ನಾವು ಒಗ್ಗಟ್ಟಾಗಿರ್ಬೇಕಂತ ಹೇಳಿ ನಾನು ನಿನ್ನ ಮುಂದೆ ಹೇಳ್ತೀನವ, ಏನೋ ಹೊಟ್ಟೆ ಅಂತ ತೆಗೆದು ತಂಗೆಲ್ಲ ಅಂತ ಹೇಳಿ. ಏನು ಮಾಡಬೇಕು, ಎಷ್ಟಾಗಲಿ ಮನೆ ಮಗಳಲ್ಲ, ಮತ್ತು ಅನ್ನ ಕೇಳ್ತೀನಿ ಬರ್ರಿ.